ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಸುಮಾರು ಎಷ್ಟೋ ವರ್ಷದಿಂದ 20 ವರ್ಷದಿಂದ ರೈತ ಪರ ಹೋರಾಟಗಾರರು, ರೈತ ಸಂಘಟನೆಗಾರರು ಈ ಒಂದು ಕಬ್ಬಿಗೆ ಪ್ರತಿ ವರ್ಷ ನಾವು ಹೋರಾಟ ಮಾಡ್ಕೊತ ಬಂದಿದ್ದೆ. ಆದ್ರೂ ಕೆಲವೊಂದಿಷ್ಟು ಜನ ನಮಗೆ ನೀವು ಕಬ್ಬಿನ ಹೋರಾಟ ಮಾಡಬೇಡ್ರಿ, ನೀವು ಕಬ್ಬಿನ ಹೋರಾಟ ಮಾಡಿದ್ರೆ ನಮಗೆ ಬೆಲೆ ಸಿಗಂಗಿಲ್ಲ, ಅವ್ರು ಕೊಡ್ತಾರ ಅಂತೇಳಿ ಹೇಳ್ತಾರೆ. ಬಿಟ್ಟಪ್ಪ ಅಂತಂದ್ರೆ ನೀವು ಏನು ಮಾಡ್ಲಕತ್ತೀರಿ ಹೋರಾಟಗಾರರ, ಮತ್ತು ಎಲ್ಲ ಬೆಳೆದ ಬೆಳೆ ರೇಟ್ಗಳೆಲ್ಲ ಕಮ್ಮಿ ಆಗಲಕತ್ತಿದ್ದು, ಮತ್ತು ನೀವು ಹೋರಾಟಗಾರ ಇದ್ದೀರಿ, ನಮ್ಮ ಕಬ್ಬಿಗೆ ಬೆಲೆನೇ ಸಿಗಲಿಲ್ಲ ಈ ವರ್ಷ. ಮಾಡಿದ್ರು ಒಂದ, ಮಾಡ್ಲಿಕ್ಕೂ ಒಂದ. ಇವತ್ತು ಏನಾಗೈತಿ, ನಮ್ಮನ್ನ ಆಳ್ತಕ್ಕಂಥ ಜನಪ್ರತಿನಿಧಿಗಳ ನಮ್ಮ ಹತ್ರ ಬಂದು ಕಷ್ಟ ಕೇಳಿದ್ರೆ ಇವತ್ತು ಈ ಸ್ಥಿತಿಗೆ ಬರ್ತಿದ್ದಿಲ್ಲ. ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತ ಇವತ್ತು ಬೀದಿ ಮ್ಯಾಗ ಬೀಳ್ತಿದ್ದಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಂದ ಕೂಡಲೇ ಇವತ್ತು ರೈತ ಸಂಘ ಅದನ್ನ ನೆನಪು ಮಾಡ್ಬೇಕಾಗಿತ್ತು. ಇಷ್ಟ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಇವತ್ತು ಗೊಂಜಾಳ ಬೆಳೆದು, ನಾವು ಸಾಕಷ್ಟು ಗೊಂಜಾಳ ಬೆಳೆದು, ತೊಗರಿ ಬೆಳೆದು, ಇವತ್ತು ಗೊಂಜಾಳ 1,000 ರೂಪಾಯಿ ಕಮ್ಮಿ ಆಯ್ತು. ಇವತ್ತು ನಾವು ಬೆಳೆದಂತ ಒಂದು ಈರುಳ್ಳಿ ಬೆಲೆ ತೋರಿ 10 ರೂಪಾಯಿ ಆಗೈತಿ. ಇವತ್ತು ರೈತಗೆ ಬೆಲೆ ಕೊಟ್ಟು ರೈತ ಮುಂದೆ ಬಂದಪ್ಪ ಅಂತಂದ್ರೆ ನಾಳೆ ನಮ್ಮ ಆಟ ಏನೂ ನಡೆಯಂಗಿಲ್ಲ ಅಂತೇಳಿ ಜನಪ್ರತಿನಿಧಿಗಳು ತಿಳ್ಕೊಂಡ ಇವತ್ತಿಗೆ 4 ದಿವಸ ಆತು ಅಡ್ಕೊಂಡು ಕೊಡ್ತಾರ. ಅಡಿಗಾರಿಲ್ರಿ ಜನಪ್ರತಿನಿಧಿಗಳ, ಅಡಿಗಾರಿಲ್ರಿ? ಏನ್ ಯಾರಾದ್ರೂ ಬಂದಾರೋ ಹಾದಿಮ್ಯಾಗ? ಯಾರೂ ಬಂದಿಲ್ಲ. ಯಾರೂ ಬಂದಿಲ್ಲಪ್ಪ ಅಂತಂದಾಗ ಇವತ್ತು ನಾವು ಏನ್ ಮಾಡ್ಬೇಕಾಗೈತಿ, ಯುವಕರಲ್ಲಿ ಉತ್ಸಾಹ ತುಂಬಬೇಕಾಗೈತಿ. ಹಿರಿಯರೊಳಗ ಹೋಗ್ರಿಪ್ಪ, ರೈತ ಸಂಘದ ಹೋರಾಟ ಐತಿ, ಅಲ್ಲಿ ಏನ್ ನಡೆದೈತಿ ನೋಡ್ರಿ ಅನ್ನುವಂತ ವಿಚಾರ ಬರ್ಬೇಕಾಗೈತಿ. ಇವತ್ತು ಇಲ್ಲಿವರೆಗೂ ನಾವು ಬರೇ ರೈತ ಸಂಘದವ್ರು ಅಡ್ಡ ಬಡ್ದಾಡ್ತಿದ್ವು, ನಾವು ಅಷ್ಟ ಖರ್ಚು ಮಾಡ್ತಿದ್ವು. ಇವತ್ತ ಇಡೀ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾ, ಬಾಗಲಕೋಟ್, ಬಿಜಾಪುರ ಎಲ್ಲಾ ರೈತರು ಬೀದಿಗೆ ಬಂದಾರ. ನಮ್ಗೆ ಬಹಳ ಸಂತೋಷ ಆಗೈತೆ. ಇವತ್ತು ಇದೊಂದು ಸರ್ಕಾರಕ್ಕೆ ಒಂದು ಒಳ್ಳೆ ಸಂದೇಶ ಹೋಗ್ತೈತಿ. ಯಾಕಂತಂದ್ರ ಮುಂದಿನ ದಿನಮಾನದಾಗ ಎಲ್ಲಾ ರೈತರೆಲ್ಲ ಶಾಣ್ಯಾರಾದ್ರು, ಮುಂದಿನ ದಿನಮಾನದಾಗ ನಿಜವಾಗಿಯೂ ಉಳಗಾಲಿಲ್ಲ ಅಂತ ಹೇಳಿ ಜನಪ್ರತಿನಿಧಿಗಳು ಬರ್ಬೇಕಾಗಿತ್ತ. ಯಾಕಂತಂದ್ರ ಇಲೆಕ್ಷನ್ ಬಂದಾಗ ಓಟ್ ಕೇಳಕ್ ಬರ್ತಾರ, ನಮ್ಮ ಹತ್ರ ಮನಿ ಮನಿಗೆ ಬರ್ತಾರ. ಇವತ್ತ ಅದೇ ಓಟ್ಗಾರ ಇವತ್ತು ಹಾದಿ ಮ್ಯಾಗ ಕೂತಾನಪ್ಪ ಅಂತಂದ್ರ ಬರ್ಬೇಕಾಗಿತ್ತು. ಇಲ್ಲಿ ಯಾರಿಗೂ ಆ ಧೈರ್ಯ ಇಲ್ಲ. ಯಾಕಂತಂದ್ರ ಕೇಳೋ ಧೈರ್ಯ ನಿಮ್ಮಲ್ಲಿ ಬಂದೈತನ, ಅವರು ಹೇಳುವಂತ ಉತ್ತರಗಳು ಅವರಲ್ಲಿ ಇಲ್ಲ. ಇವತ್ತು ಎಷ್ಟೋ ಜನ ಫ್ಯಾಕ್ಟ್ರಿ ಮಾಲಕರು, ಶಾಸಕರದಾರ. ಇವತ್ತು ನಮ್ಮಲ್ಲೇ ತೋರಿ ಅತನಿ ಒಳಗ ಲಕ್ಷ್ಮಣ್ ಸವದಿ ಅವ್ರದ್ದು ಒಂದು ಒಡೆತನದೊಳಗ ಕಬ್ಬಿನ ಫ್ಯಾಕ್ಟ್ರಿನೂ ಐತಿ, ಗೊಂಜಾಳ ಫ್ಯಾಕ್ಟ್ರಿನೂ ಐತಿ. ಇವತ್ತು ಅವರ 1800-1600 ರೂಪಾಯಿ ಗೊಂಜಾಳ ತಂದ್ಕೊಳಕತ್ತಾರ. ಈಗ ಮೊನ್ನೆನ 15 ದಿವಸದ ಹಿಂದೆ ಶೆಡ್ ಹೊಡೆದ ಇಲೆಕ್ಷನ್ ಮಾಡಿದ್ರು. ಅವ್ರ ಕಾರ್ಯಕರ್ತರನ್ನ ಇವತ್ತು ಗೊಂಜಾಳ ಬೆಳೆದಾರು, ಕಬ್ಬುನು ಬೆಳೆದಾರ. ಇಲ್ಲಿ ತನ ನಮ್ ಬೆನ್ನ ಹತ್ತಿ ನಮ್ ಬೆಂಬಲ ಕೊಟ್ಟ ಆರಿಸ್ಕೊಟ್ರಿಪ್ಪ, ನೀವು ಗೊಂಜಾಳ ಬೆಳೆದಿರಿ 2400 ರೂಪಾಯಿದಂಗೆ ತುಂಬ್ತೀನಿ ಅಂತ ಯಾರ್ರಿ ಅಂದ್ರನ್ರಿ? ಅನ್ನಂಗಿಲ್ಲ. ಕಷ್ಟಪಟ್ಟ ಕೂಸಿನಗತ್ಲೆ ಜೋಪಾನ ಮಾಡಿ ಕಬ್ಬು ಬೆಳೆಸಿರಿ, 3500 ರೂಪಾಯಿ ದರ ಕೊಡ್ತೀನಪ್ಪ ಅಂತ ಅಂದಾರನ್ರಿ? ಅನ್ನಂಗಿಲ್ಲ. ಮತ್ ನಾವು ಬಟ್ ಆಗಂಗ ಹೋಟ್ ಹಾಕುದನವ್ರಿ. ಅದಕ್ಕೆ ದಯವಾಡಿ ಮುಂದಿನ ದಿನಮಾನದ ಹಂಗ ಮಾಡ್ಲಾಕ್ ಹೋಗ್ಬೇಡ್ರಿ. ಎಲ್ಲ ಯುವಕರಲ್ಲಿ ಉತ್ಸಾಹ ಬಂದೈತಿ. ಈಗ ನಮ್ಮ ರೈತ ಸಂಘಕ್ಕೆ ಬೆಂಬಲ ಕೊಡ್ರಿ. ಇನ್ನೂ 3500 ಅಲ್ಲ, 4500 ರೂಪಾಯಿ ತಗೊಂಡತಿರು. ಏನಾಗಿತ್ತಪ್ಪ ಅಂತಂದ್ರ ಈಗ 1 ತಿಂಗಳಿಂದ ನಾವು ಬೆಂಗಳೂರಿಗೆ ಹೋಗಿದ್ದು.
ರವಿಕುಮಾರ್ ಅಂತ ಹೇಳಿ ಒಬ್ಬರು ಶುಗರ್ ಕಮಿಷನರ್ ಇದ್ರು. ಶುಗರ್ ಕಮಿಷನರ್ ಏನ್ ಹೇಳಿದ್ರಪ್ಪ ಅಂತಂದ್ರ ಅವ್ರು ನಾವು ಕೇಳಿದೆವು, ಏನಿಲ್ರಿ ಮತ್ತ 10 ವರ್ಷ ಆತು ನಾವು ಕಬ್ಬಿಗೆ ದರ ಅಷ್ಟೈತಿ, ಮತ್ ಇದಕ್ಕೆಲ್ಲ ನೀವು ಏನ್ ಹೇಳ್ತೀರಿ ಅಂತಂದಾಗ ಅವ್ರು ಏನ್ ಹೇಳಿದ್ರು, ಹಿಂದ ಆಗಿ ಹೋದಂತ ಕಮಿಷನರ್ ಬೇರೆ ರೀ, ನಾವ ಬೇರೆ ರೀ, ಯಾಕಂತಂದ್ರ ನಮ್ಮ ಮ್ಯಾಗ ವಿಶ್ವಾಸ ಇಡ್ರಿ ಅಂತಂದ್ರ ಅವ್ರು ಏನ್ ಹೇಳಿದ್ರು, ನಾನು ಬರೆದಂತ CSCP ವರದಿ ಒಳಗ ಇವತ್ತ ರೈತಕ್ಕೆ 4,500 ರೂಪಾಯಿ ಬಿಲ್ ಸಿಗ್ಬೇಕು. ಈ ವರ್ಷ ನಿಮಗೆ 3,800 ರೂಪಾಯಿ ಬಿಲ್ ಸಿಗ್ತೈತಿ. ಏನೋ ಟ್ರಾನ್ಸ್ಫರು ಹಾರ್ವೆಸ್ಟಿಂಗ್ ಎಲ್ಲ ಕಟ್ ಆಗಿ 3,800 ರೂಪಾಯಿ ದರ ಸಿಗ್ತೈತಿ ಅಂತ ಹೇಳಿದ್ರು. ನಾವು ಖುಷಿ ಆಗಿ ಅವ್ರಿಗೆ ರೊಟ್ಟಿ ಬುತ್ತಿ ಓದ್ ಕೊಟ್ಟು ಸಂತೋಷ ಪಟ್ರವ್ರ. ಬಂದ ಕೂಡಲೇ ಅವ್ರು ಏನ್ ಹೇಳಿದ್ರು, 14 ಫ್ಯಾಕ್ಟ್ರಿಗೆ ಇವತ್ತು ಅವ್ರು ನೋಟಿಸ್ ಕಳಿಸಿದ್ರು. ಏನಂತ ಕಳಿಸಿದ್ರು, ಇವತ್ತು ನೀವು ರೈತರಿಗೆ 3,800 ರೂಪಾಯಿ ಬಿಲ್ ಕೊಡ್ರಿ, ಬಾಕಿ ಬಿಲ್ಲಿಗೆ ಬಡ್ಡಿ ಹಾಕಿ ಕೊಡ್ರಿ ಅಂತ ಹೇಳಿ ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ಹೊಡ್ರಿ. ಯಾಕಂತಂದ್ರ ಇವತ್ತು ನಮ್ಮ ಪ್ರಭಾವಿ ರಾಜಕಾರಿಗಳು ಇವತ್ತು ಅವರನ್ನ ಆ ಜಾಗದಿಂದ ಎತ್ತಂಗಡಿ ಮಾಡುವಂತ ಕೆಲಸ ಮಾಡಿಬಿಟ್ರು. ದುರ್ದೈವ, ನಮ್ಮ ರೈತರ ದುರ್ದೈವ. ಹಿಂಗೆಲ್ಲ ಆಗ್ಲಾಕ ಕಾರಣ ಏನಪ್ಪಾ ಅಂತಂದ್ರ, ಇಲ್ಲಿ ತನೂ ನಾವು ರೈತರ ಬೀದಿಗೆ ಇಳ್ತಿದ್ದಿಲ್ಲ, ಬರೇ ರೈತ ಸಂಘದವ್ರು ಅಟ್ಟ ಹೋರಾಟ ಮಾಡತ್ತಿದ್ರು. ನಾವ್ ಯಾರೇ ಟಾವೆಲ್ ಹಾಕೊಂಡ್ ಬಂದಿಪ್ಪ ಅಂತಂದ್ರ ನೋಡ್ರಪ್ಪ ಸುಟ್ಕೇಸ್ ಬಾಳ್ ಹೊಡಿತ್ ನೋಡ ಅಂತಿದ್ರು. ಇಷ್ಟ ಇವತ್ತ 1980ರೊಳಗ ಇಲ್ಲೇ ನವಲಗುಂದ ನರಗುಂದದೊಳಗ ಒಂದ ಘಟನೆ ನಡೀತು. ಗುಂಡೂರಾವ್ ಸರ್ಕಾರ ಇದ್ದಾಗ ನೀರಾವರಿಗೆ ರೈತರು ಹೋರಾಟ ಮಾಡೋ ಟೈಮ್ನ್ಯಾಗ ತಹಶೀಲ್ದಾರ, ಈಗ ಹೆಂಗ್ ನೀವು ಕೂತಿರ್ಲ ಬೀದಿ ಒಳಗ, ಹಂಗ ರೈತರ ಚಳವಳಿಗೆ ಕೂತ ಟೈಮ್ನ್ಯಾಗ ಒಬ್ಬ ಎಕ್ಕಚ್ಚಿತ್ತ ತಹಶೀಲ್ದಾರ ಚಳವಳಿಗಾರರ ಮ್ಯಾಗ ಕಾಲಿಟ್ಟು ಹೋಗುವಂತ ಪರಿಸ್ಥಿತಿ ಬಂತು. ಆಗ ಚಳವಳಿಗಾರರ ಮ್ಯಾಗ ಸಿಟ್ಟು ಬಂದ ಟೈಮ್ನ್ಯಾಗ ಒಳಗ್ ಹೋದಂತ ತಹಶೀಲ್ದಾರ್ನ ಹೊರಗಡೆ ಎಳ್ಕೊಂಡು ಬಂದ್ರು. ಆ ಸಂದರ್ಭದೊಳಗೆ ಏನಾಯ್ತು, ಅಲ್ಲಿ ಇದ್ದಂತ ಪೊಲೀಸರು ರೈತರ ಮ್ಯಾಗ ಗೋಲಿಬಾರ್ ಮಾಡಿಬಿಟ್ರು. ಅವತ್ತ ಇಬ್ಬರು ರೈತರ ಮ್ಯಾಗ ಗೋಲಿಬಾರ ಆದ ದಿವಸ ಇಡೀ ನಮ್ಮ ಬೆಳಗಾಂ ಜಿಲ್ಲಾದೊಳಗ ಸೌದತ್ತಿ, ನಿಪ್ಪಾಣಿ, ಬಾಗಲಕೋಟ, ಧಾರವಾಡ, ಬೆಳಗಾವ ಎಲ್ಲಾ ಕಡೆನೂ ಏನಾಯ್ತಪ್ಪ ಅಂತಂದ್ರ ರೈತ ಬಂಡಾಯ ಎದ್ದು ಬಿಡ್ತು. ಅವತ್ತಿನ ದಿನ ಬರೋಬ್ಬರಿ 47 ಜನ ಅಮಾಯಕರು, ಸಣ್ಣ ಮಕ್ಕಳು, ಹಿರಿಯರು, ಹೆಣ್ಮಕ್ಳು ಎಲ್ಲರೂ ಕೂಡಿ ಬರೇ ಒಂದು ತಿಂಗಳದೊಳಗೆ 47 ಜನ ಪ್ರಾಣ ಬಲಿದಾನ ಆಯ್ತು. ಅಂತ ಟೈಮ್ನಾಗ ಸಮಾಜವಾದಿಗಳಂತ ಹೇಳಿ ಒಂದು 4-5 ಜನ ಹಿರಿಯರು ಏನ್ ಮಾಡಿದ್ರು, ಮಧ್ಯ ಪ್ರವೇಶ ಮಾಡಿದ್ರು. ಅವತ್ತು ಈ ತರ ಚಳವಳಿ ಮುಂದುವರಿತಪ್ಪ ಅಂತಂದ್ರ ಈ ಕುಲಗೇಟ್ ಸರ್ಕಾರ ನಮ್ಮ ರೈತರನ್ನು ಉಳಿಸೋದಿಲ್ಲ, ಇವತ್ತ ಗೋಲಿಬಾರ್ ಮಾಡಿ ಎಲ್ಲರನ್ನು ಸಾಯಿಸಿ ಬಿಡ್ತೈತಿ, ಇದಕ್ಕೊಂದು ಏನಾರ ಅಂತಿ ಕಾಣಿಸೋನು ಅಂತ ಹೇಳಿ ಕಿಸಿಂದ ನಮ್ಮ ರೈತರಲ್ಲಿ ಒಂದು ಉತ್ಸಾಹ ತುಂಬಿಸಿರು. ಏನಿಲ್ಲ, ನಾವು ಮತ್ತೆ 47ರ ಒಂದು ಗಾಂಧಿ ಹೋರಾಟವನ್ನ ಹುಟ್ಟಾಕೋನು, ಕಾನೂನು ಹೋರಾಟಗಳನ್ನ ಮಾಡೋನು, ಅಲ್ಲಿ ತನ ನೀವು ಒಂದ್ ಸ್ವಲ್ಪ ತಾಳ್ರಿ ಅಂತ ಹೇಳಿ ಮುಂದೆ ಬಂದಂತ ಚುನಾವಣೆ ಒಳಗೆ ಎಲ್ಲ ಕರ್ನಾಟಕದ ರೈತರೆಲ್ಲ ಒಂದಾಗಿ ಗುಂಡೂರಾವ್ ಸರ್ಕಾರವನ್ನ ಹೀನಾಯವಾಗಿ ಕೆಡವಿ ರೈತರ ತಾಕತ್ತನ್ನ ತೋರಿಸ್ಬಿಟ್ಟು ಅವತ್ತು ಅಷ್ಟೊಟ್ಟಿಗೆ ಶಿವಮೊಗ್ಗದೊಳಗೆ ಒಂದು ಘಟನೆ ನಡೆದಿತ್ತು. ಒಬ್ಬ ರೈತ ಬ್ಯಾಂಕ್ ಸಾಲವನ್ನ ಮಾಡಿದ್ದ. ಆ ರೈತನ ಮಗಳು ಪಾಪ ಬಾಣತಿದ್ಲು, ಮನಿ ಒಳಗ ಅಡ್ಯಾಣಾಗಿತ್ತು. ಆ ಬಾಣತಿಗೆ ತಿನ್ಲಾಕೆ ಅಂತೇಳಿ ಅವತ್ತಿನ ಕಾಲದೊಳಗೆ 5 kg ಅಕ್ಕಿ ಇಟ್ಟಿದ್ರು. 5 kg ಅಕ್ಕಿ ಬಹಳಷ್ಟು ರೈತರಿಗೆ ಗೊತ್ತಿರ್ಬೇಕು. ಅವತ್ತ ಬೀಗರ ಮನಿ ಒಳಗೆ ಬಂದ್ರನ ಅಷ್ಟ ಶಾವಿಗೆ ಬಸದ ಅನ್ನ ಹಾಕಿ ಊಟ ಮಾಡುವಂತ ಪರಿಸ್ಥಿತಿ ಎಲ್ಲಾರು ಮನಿ ಒಳಗೆ. ಬಾಣ್ತಿಗೆ ಅಷ್ಟ ತಿನ್ಲಾಕ ಅಂತೇಳಿ 5 kg ಅಕ್ಕಿ ಇಟ್ಟಿದ್ರು. ಹೈನಕ್ ಅಂತೇಳಿ ಒಂದು ಸಣ್ಣ ಆಡ ಕಟ್ಟಿದ್ರು.
ಅವತ್ತ ಬ್ಯಾಂಕ್ನವ್ರು ಏನ್ ಮಾಡಿದ್ರು 5 kg ಅಕ್ಕಿ ಒಂದು ಆಡನ್ನ ಜಪ್ತಿ ಮಾಡಿಬಿಟ್ರು. ಆಗ ಪಾಪ ಆ ಹೆಣ್ಮಕ್ಳು ಕೂಗ್ಯಾಡಿ ಕೂಗ್ಯಾಡಿ ಅಳಾಕತ್ತಿ. ಮುಂದೆ ಮಂಡ್ಯದೊಳಗ ಒಬ್ಬ ರೈತ ಬ್ಯಾಂಕ್ ಸಾಲ ಮಾಡಿದ್ದ, ಅಲ್ಲಿ ಕೂಡ ಅವನ ಮನಿ ಜಪ್ತಿ ಆಗ್ತತಿ, ಮನಿ ಸಾಮಾನ್ಯ ಎಲ್ಲ ಜಪ್ತಿ ಮಾಡ್ತಾರೋ, ಆದ್ರೂ ಕೂಡ ಸಾಲಿನ ಬಾಕಿ ಉಳಿದು ಬಿಡ್ತ. ಬಾಕಿ ಉಳಿದ ಟೈಮ್ನಾಗ ರೈತನ ತಾಯಿ 80 ಇಳಿ ವಯಸ್ಸಿನ ಮುದುಕಿ ಮನಿ ಮುಂದೆ ಕೂತಿರ್ತಾಳ. ಆಗ ಆಕಿ ಕಿವಿಯಾಗಿನ ಓಲೆ ಕಾಣಿಬಿಡ್ತಾವ, ಬಂಗಾರದ ಓಲೆ ಕಾಣಿಬಿಡ್ತಾವು. ಆ ಬ್ಯಾಂಕಿನ ಆಫೀಸರ್ ಏನ್ ಮಾಡಿಬಿಡ್ತಾನ, ಅದನ್ನ ಬಲವಂತವಾಗಿ ಜಕ್ಕೊಂಡು ಬಿಡ್ತಾನ. ಜಕ್ಕೊಂದ ಟೈಮ್ನಾಗ ಹಣ್ಣಾದ ತೊಗಲ ಹರಿದು ಬಿಡ್ತಾಗ ಪಾಪ ಆ ಇಳಿ ವಯಸ್ಸಿನ ಮುದುಕಿ ಗೊಳೋ ಅಂತ ಅಳಾಕತ್ತು. ಅದರ ಒಳಗನ ನರಳಿ ಸಾತ್ ಬಿಡ್ತು. ಇಷ್ಟೆಲ್ಲ ಘಟನೆಗಳನ್ನ ಕೇಳಿ ಸಮಾಜವಾದಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರ, ಇದು ಇನ್ನೂ ಈ ರೀತಿ ಮುಂದುವರಿತು, ಈ ನಮ್ಮ ದೇಶಕ್ಕೆ ಅನ್ನ ಹಾಕ್ತಕ್ಕಂತ ರೈತ ಇನ್ನು ಇವತ್ತ ಉಳ್ಯಾಂಗಲಪ್ಪ, ನಿಜವಾಗೂ ನಮ್ಮ ರೈತ ಕುಲ ಉಳ್ಯಾಂಗಲ್ಲ ಇಂಥ ದುಷ್ಟರ ಕೈಯಾಗ ಅಂತ ಹೇಳಿ ಹಳ್ಳಿಗಳೆಲ್ಲ ತಿರುಗಾಡಿ ನಿಮ್ಮಂತ ಯುವಕರನ್ನ ಜಾಗೃತಿ ಮಾಡಕ್ ಅವತ್ತೇನ್ ಮಾಡಿದ್ರು, ನಮ್ಮ ಸಮಾಜದೊಳಗೆ ನಮ್ದಂತ ನಮ್ಮ ತಾಯಂದ್ರು ಹಿಂದೊಂದು ದಿನ ಯಾವ ರೀತಿ ನೊಂದ ತಾಯಂದಿರು ಸಂಗೊಳ್ಳಿ ರಾಯಣ್ಣನಿಗೆ ಬ್ರಿಟಿಷರ ವಿರುದ್ಧ ವಿದ್ಯಾಸಾರಿ ಸೈನ್ಯ ಕಟ್ಟಲಿಕ್ಕೆ ಯಾವ ರೀತಿ ತಮ್ಮ ಕೊರಳಲ್ಲಿ ಇರ್ತಕ್ಕಂಥ ಮಾಂಗಲ್ಯದ ಸರವನ್ನ ಕೊಟ್ಟು ಸೈನ್ಯವನ್ನ ಕಟ್ಟಿಸ್ತಾರೋ, ಅದೇ ರೀತಿಯಾಗಿ ಇಲ್ಲೂ ಕೂಡ ನಮ್ಮ ರೈತ ನೊಂದ ತಾಯಂದಿರು ತಮ್ಮ ಕೊರಳಲ್ಲಿ ಇರ್ತಕ್ಕಂಥ ಮಾಂಗಲ್ಯದ ಸರಗಳನ್ನ ಅವರ ಕೈಯಲ್ಲಿ ಕೊಡುವುದಲ್ಲ, ಅಷ್ಟೇ ಅಲ್ಲದೆ ಮನೆಗೊಬ್ಬ ಮಗನನ್ನ ರೈತ ಸಂಘಕ್ಕೆ ಕೊಟ್ಟದ ಉದಾಹರಣೆ ಇತಿಹಾಸ ನಮ್ಮ ಕನ್ನಡ ತಾಯಂದಿರಲ್ಲಿ ಬಂದು. ಅದಕ್ಕಾಗಿ ಇವತ್ತು ದಯಮಾಡಿ ರೈತ ಸಂಘದ ಮೇಲೆ ಗೌರವ ಇಡ್ರಿ, ನಂಬಿಕೆ ಇಡ್ರಿ. ಯಾವತ್ತಾದ್ರೂ ಒಂದಿನ ದಂಡಿ ಹಚ್ಚಸ್ತದೆ ಅಂತ ಹೇಳಿ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ರೈತ ಬಂಧುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ.